ಶಿವಮೊಗ್ಗದ ಮುಸ್ಲಿಂ ಹಾಸ್ಟೆಲ್ ಸಮಸ್ಯೆಗಳ ಆಗರವಾಗಿದೆ. ವಕ್ಫ್ ಬೋರ್ಡ್ ಅಡಿಯಲ್ಲಿರುವ ಅಲ್ಪಸಂಖ್ಯಾತ ವಿದ್ಯಾರ್ಥಿಗಳ ಹಾಸ್ಟೆಲ್ ಮೂಲಸೌಕರ್ಯದ ವ್ಯವಸ್ಥೆ ಇಲ್ಲದಂತಾಗಿದೆ. ಹಾಸ್ಟೆಲ್ನಲ್ಲಿ 20 ರೂಂಗಳಿದ್ದು 70ಕ್ಕೂ ಹೆಚ್ಚು ವಿದ್ಯಾರ್ಥಿಗಳು ವಾಸವಿದ್ದಾರೆ. ಪಿಯುಸಿ, ಡಿಗ್ರಿ, ಇಂಜಿನಿಯರಿಂಗ್ ವಿದ್ಯಾಭ್ಯಾಸ ಮಾಡುವ ವಿವಿಧ ಜಿಲ್ಲೆಯ ವಿದ್ಯಾರ್ಥಿಗಳು ವಾಸವಿದ್ದು ಪ್ರತಿ ವರ್ಷಕ್ಕೆ 9,000 ಬಾಡಿಗೆ ಹಾಗೂ ಪ್ರತಿ ತಿಂಗಳು 3,000 ರೂಪಾಯಿ ಮೆಸ್ಗೆ ನೀಡ್ತಾ ಇದ್ದಾರೆ. ವಕ್ಫ್ ಮಂಡಳಿ ಅಡಿಯಲ್ಲಿ ಹಲವು ವಾಣಿಜ್ಯ ಕಟ್ಟಡಗಳನ್ನು ಬಾಡಿಗೆ ನೀಡಿದ್ದು ವರ್ಷಕ್ಕೆ ಲಕ್ಷಾಂತರ ರೂಪಾಯಿ ಆದಾಯವಿದೆ. ಹೀಗಿದ್ರೂ ಕೂಡ ವಿದ್ಯಾರ್ಥಿಗಳಿಂದಲೂ ಹಣ ವಸೂಲಿ ಮಾಡುವ ವಕ್ಫ್ ಬೋರ್ಡ್ ಸರಿಯಾದ ವ್ಯವಸ್ಥೆ ನೀಡ್ತಾ ಇಲ್ಲ. ಶಿವಮೊಗ್ಗಕ್ಕೆ ಬಂದಿದ್ದ ಸಚಿವ ಜಮೀರ್ ಅಹಮದ್ ಹಾಸ್ಟೆಲ್ಗೆ ಭೇಟಿ ನೀಡಿ ಪರಿಶೀಲನೆ ನಡೆಸಿದ್ರು. ಈ ವೇಳೆ ಅಧಿಕಾರಿಗಳಿಗೆ ತರಾಟೆಗೆ ತೆಗೆದುಕೊಂಡ್ರು. ಕೂಡಲೇ ವಿದ್ಯಾರ್ಥಿಗಳಿಗೆ ಮೂಲಭೂತ ಸೌಕರ್ಯ ಒದಗಿಸುವಂತೆ ಸೂಚನೆ ನೀಡಿದ್ರು. ನೆರೆ ರಾಜ್ಯಗಳಾದ ಆಂಧ್ರ ಮತ್ತು ತೆಲಂಗಾಣದಲ್ಲಿ ಶೀತಕೋಳಿ ಜ್ವರ ಹೆಚ್ಚಾಗಿದೆ. ಇದರ ಎಫೆಕ್ಟ್ ರಾಯಚೂರು ಜಿಲ್ಲೆಗೂ ತಟ್ಟಿದೆ. ರಾಯಚೂರು, ಮಾನ್ವಿ ಮತ್ತು ಸಿಂಧನೂರು ತಾಲೂಕಿನಲ್ಲಿ ಏಕಾಏಕಿ ಪಕ್ಷಿಗಳು ಸಾವು ಹೆಚ್ಚಾಗಿದೆ. ಪಕ್ಷಿಗಳಿಗೆ ನಿರಂತರವಾಗಿ ಭೇದಿಯಾಗಿ ಕೆಳಗೆ ಬೀಳ್ತಾ ಇದ್ದಾವೆ. ವೈರಸ್ ಕಾಣಿಸಿಕೊಂಡ 3 ದಿನಗಳಲ್ಲಿ ಕಾಗೆ, ಪಾರಿವಾಳ, ಬೆಳ್ಳಕ್ಕಿ, ರತ್ನಪಕ್ಷಿ, ಕಿಂಗ್ ಫಿಶರ್ಗಳ ಸಾವಾಗಿದೆ. ನೆಲಕ್ಕೆ ಬಿದ್ದ ಪಕ್ಷಿಗಳನ್ನು ಉಳಿಸೋದಕ್ಕೆ ಮಾನ್ವಿಯಲ್ಲಿ ಸ್ಥಳೀಯರು ಹರಸಾಹಸ ಪಡ್ತಾ ಇದ್ದು ಪಶು ವೈದ್ಯರಿಗೆ ಕರೆಸಿ ಕಾಕಿಗೆ ಚಿಕಿತ್ಸೆ ಕೊಡಿಸೋದಕ್ಕೆ ಮುಂದಾಗಿದ್ದಾರೆ. ಮುಳ್ಳಯ್ಯನಗಿರಿ ತಪ್ಪಲಿನಲ್ಲಿ ಮೇಲಿಂದ ಮೇಲೆ ಬೆಂಕಿ ಅನಾಹುತ ಸಂಭವಿಸ್ತಾ ಇದೆ. ಈ ಬೆಂಕಿ ಅನಾಹುತ ಹೇಗೆ ಸಂಭವಿಸ್ತಾ ಇದೆ? ಬೆಂಕಿ ಅನಾಹುತಕ್ಕೆ ಸ್ಥಳೀಯರು ಕಾರಣವೋ, ಪ್ರವಾಸಿಗರು ಕಾರಣವೋ, ಇಲ್ಲ ಕಾಡ್ಗಿಚ್ಚಿನಿಂದ ಆಗ್ತಾ ಇದೆ ಎನ್ನುವುದನ್ನು ಪತ್ತೆ ಹಚ್ಚೋದಕ್ಕೆ ಅರಣ್ಯ ಇಲಾಖೆ ಸಜ್ಜಾಗಿದೆ. ಹೀಗಾಗಿ ಚಂದ್ರದ್ರೋಣ ಪರ್ವತಗಳ ಸಾಲಿನ ಮುಳ್ಳಯ್ಯನಗಿರಿ ದತ್ತಪೀಠದ ಗುಡ್ಡ ರಕ್ಷಣೆಗೆ ಅರಣ್ಯ ಇಲಾಖೆ ಡ್ರೋನ್ ಮೊರೆ ಹೋಗಿದೆ. ಡ್ರೋನ್ ಕಣ್ಗಾವಲಿನಲ್ಲಿ ಬೆಂಕಿಯಿಂದ ಕಾಡನ್ನು ರಕ್ಷಿಸುವುದಕ್ಕೆ ಅರಣ್ಯ ಇಲಾಖೆ ಮುಂದಾಗಿದೆ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.